ನಾಯಿಗಳಿಗೆ ಇರ್ಲಾರ್ದಂತ ನಿಯತ್ತು ಮನುಷ್ಯರಿಗೆ ಇಲ್ಲ ಅಂತ ಬಹಳಷ್ಟು ಸರ್ತಿ ಬಹಳಷ್ಟು ಉದಾಹರಣೆಗಳು. ಬಟ್ ಚೀನಾದಲ್ಲಿ ಆಗಿರುವಂತ ಒಂದು ಘಟನೆ, ನಿಜವಾದ ಘಟನೆ ನೋಡಿದ್ರೆ ಮನಸ್ಸಿಗೆ ಬಹಳ ಇದು ಅನಿಸುತ್ತೆ. ಯಾಕೆ ಅಂತಂದ್ರೆ, ಒಂದು ಲಾರಿಯಲ್ಲಿ ಮಾಂಸಕ್ಕಾಗಿ ನಾಯಿಗಳನ್ನ ಸಾಗಿಸ್ತಾ ಇದ್ರು. 7 ನಾಯಿಗಳು. ಆ ಗುಂಪಲ್ಲಿರೋದು 7 ನಾಯಿಗಳು. ಆ 7 ನಾಯಿಗಳಲ್ಲಿ ಒಂದು ಕೂರ್ಗಿ ಅನ್ನುವಂತ ಸಣ್ಣ ಪುಟ್ಟದಂತ ಆದಂತ ನಾಯಿ. ನೀವು ಮೇಲೆ ನೋಡ್ತಿರ್ಬೋದು. ಅದು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಜೊಲೆನ್ ಹೊರ್ವನ್ಸ್ ಅನ್ನುವಂತ ನಿಜವಾದ ಘಟನೆ. 7 ನಾಯಿಗಳು ಏನ್ ಮಾಡಿದ್ವು ಅಂತಂದ್ರೆ, ಒಂದು ಟ್ರಕ್ಕಿಂದ ತಪ್ಪಿಸಿಕೊಂಡವು. ಒಂದು ಸಣ್ಣದಾಗಿ ಕಾಣಿಸ್ತಾ ಇದೆಯಲ್ಲ, ಈ ಸಣ್ಣದಾಗಿ ಕಾಣಿಸ್ತಾ ಇರುವಂತಹ ಒಂದು ಕೂರ್ಗಿ ಜಾತಿಯ ನಾಯಿ. ಕೂರ್ಗಿ ಜಾತಿಯ ನಾಯಿ ಏನು ಅಂತಂದ್ರೆ, ಮೊದಲಿಂದನೂ ಒಂದು ಲೀಡರ್‌ಶಿಪ್ ಕ್ವಾಲಿಟಿಯನ್ನ ಬೆಳೆಸ್ಕೊಂಡು ಬಂದಿರುವಂತಹ ಒಂದು ಬ್ರೀಡ್ ಆಗಿರ್ತದೆ ಇದು. ಯಾವುದೇ ಒಂದು ಸಂದರ್ಭದಲ್ಲಿ ತಾನೇ ಒಂದು ಲೀಡರು. ಹಾಗಾಗಿ ಎಲ್ಲರನ್ನ ಒಂದುಗೂಡಿಸಿ ಒಂದು ಏನೋ ಕೆಲಸ ಮಾಡಬೇಕಾದ್ರೆ ಅದು ಮಾಡ್ತಾ ಇರ್ತದೆ. ಅದರ ಬ್ಲಡ್ ಲೈನೇ ಆಗಿರೋದು. ತುಂಬಾ ಧೈರ್ಯ ಇರುವಂತಹ ನಾಯಿ. ಒಂದು ಟ್ರಕ್‌ನಲ್ಲಿ ಬಂಧಿಸಲಾಗಿದ್ದಂಥ ಎಲ್ಲಾ ನಾಯಿಗಳಿಗೆ ಯಾರೋ ಡ್ರೈವರು ಅಲ್ಲಿ ಬಿಟ್ಟು ಹೋಗಿದ್ರು. ಅಲ್ಲಿಂದ ತಪ್ಪಿಸಿಕೊಂಡು ತನ್ನ ಎಲ್ಲಾ ಸಂಗಾತಿಗಳಿಗೆ ಏನ್ ಮಾಡ್ತು ಈ ಕೂರ್ಗಿ, ಅದ್ರ ಹೆಸರು ಬಂದ್ಬಿಟ್ಟು ದಿಪಾಂಗ್ ಅಂತ. ಅದರ ನೇತೃತ್ವದಲ್ಲಿ 7 ನಾಯಿಗಳು ಹೊರಗಡೆ ಬಂದ್ಬಿಟ್ವು. ಅದರಲ್ಲಿ ಗೋಲ್ಡನ್ ರಿಟ್ರೀವರ್ ಇತ್ತು, ಜರ್ಮನ್ ಶೆಫರ್ಡ್ ಇತ್ತು, ಮತ್ತೆ ಬೇರೆ ಜಾತಿಗಳ ನಾಯಿಗಳು ಇದ್ವು. ಆ ಜರ್ಮನ್ ಶೆಫರ್ಡ್ ನಾಯಿಗೆ ಒಂದಕ್ಕೆ ಗಾಯ ಆಗಿತ್ತು. ಗಾಯ ಆದಾಗ ನಾಯಿ ಏನು ಮಾಡ್ತು ಅಂತಂದ್ರೆ, ಹಿಂದೆ ನೋಡೋದು, ಮುಂದೆ ನೋಡೋದು. ಆಮೇಲೆ ದಟ್ ರೂಟ್ ಆಲ್ಸೋ ನಾಟ್ ದಟ್ ಮಚ್, ಅದು ಎಕ್ಸ್‌ಪ್ರೆಸ್ ವೇ. ತುಂಬಾ ಸ್ಪೀಡಿಂದ ಬೇರೆ ಬೇರೆ ವೆಹಿಕಲ್ ಬರ್ತಾ ಇದ್ರು ಕೂಡ ಯಾವುದಕ್ಕೂ ಎದೆಗುಂದದೆ ಇವೇನು ಮಾಡಿದ್ವು ಅಂತಂದ್ರೆ, ನಿಧಾನವಾಗಿ ಮುಂದೆ ಹಿಂದೆ ನೋಡ್ಕೊಂಡು ಗುಂಪೆಲ್ಲ ಒಂದು ಲೀಡರ್‌ಶಿಪ್ ಕ್ವಾಲಿಟಿ ಏನಿರಬೇಕಲ್ಲ, ಅದು ಎಲ್ಲ ಮೇಂಟೈನ್ ಮಾಡಿ ಸುಮಾರು 17 ಕಿಲೋಮೀಟರಿಂದ ತಮ್ಮ ಸ್ವಂತ ಊರಿಗೆ ಅಂದ್ರೆ ಮಾಲೀಕನ ಹತ್ರ ಕರ್ಕೊಂಡೋಯ್ತು. ಬರ್ತಾ ಬರ್ತಾ ಈ ಗುಂಪು ಈ ತೀವ್ರ ಚಳಿ ಒಳಗೆ, ಅಪಾಯಕಾರಿ ರಸ್ತೆ ಒಳಗೆ ಎಲ್ಲಾ ನಾಯಿಗಳು ಬರ್ತಾ ಇದಾವಲ್ಲ ಅಂತ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆದಾಗ ಅದು ಗೊತ್ತಾಯ್ತು. ಸೊ ಹಾಗಾಗಿ ಪೆಟ್ ಲವರ್ಸು ಮತ್ತೆ ಪ್ರಾಣಿ ದಯಾ ಸಂಘ ಬೇರೆ ಬೇರೆ ಎಲ್ಲ ಇದ್ದವ್ರು ಏನು ಮಾಡಿದ್ರು, ಅದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅಂದ್ರೆ ಓನರ್ ಎಲ್ಲಿದ್ದಾರೆ, ಯಾವೂರಿಂದ ಬಂದಿರ್ಬೋದು, ಏನು ಅಂತ ಅನ್ನೋದು. ಈ ಒಂದು ಸಂದೇಶ ಸುಮಾರು 230 ಮಿಲಿಯನ್ ನಷ್ಟು ವ್ಯೂ ಆಗಿದೆ. ಅಂದ್ರೆ ಎಷ್ಟು ವೈರಲ್ ಆಗಿರಬೇಕು ನೋಡಿ ನೀವು. ಸ್ಥಳೀಯರು ಎಲ್ಲರೂ ಸೇರಿ ಆ ಓನರ್‌ಗೆ ತಲುಪಿಸಿದ್ರು. ಬಟ್ ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತಂದ್ರೆ, ನಾವು ಗುಂಪಿನಲ್ಲಿದ್ವಿ, ಎಲ್ಲರೂ ನಮ್ಮ ಜೊತೆಗಿದ್ರು, ಫ್ರೆಂಡ್‌ಶಿಪ್ ನಮ್ದೆಲ್ಲ ಚೆನ್ನಾಗಿತ್ತು ಅಂತಂದ್ರೆ, ನಾವು ಏನು ಬೇಕಾದರೂ ಸಾಧಿಸಬಹುದು. ಎಂಥದೇ ಕಷ್ಟ ಇದ್ರೂ ಕೂಡ ಅದರಿಂದ ನಾವು ಪಾರಾಗ್ಬೋದು ಅನ್ನೋದನ್ನ ಇದು ಬಹಳ ಚೆನ್ನಾಗಿ ನಮಗೆ ಈ ಘಟನೆ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪರಿಣಾಮ ಆಯ್ತು ಇದ್ರದ್ದು. ಅಂದ್ರೆ ಯಾವ ರೀತಿ 7 ನಾಯಿಗಳ ಅದ್ಭುತವಾದಂತಹ ಪರದಾಟ, 17 ಕಿಲೋಮೀಟರ್ ಅವುಗಳ ಪ್ರಯಾಣ ಮತ್ತು ಸ್ನೇಹವೇ ಶಕ್ತಿ ಅನ್ನೋದನ್ನ ಇವು ತೋರಿಸ್ಕೊಟ್ವು. ಸೊ ಇದರಿಂದ ನಾವು ಏನು ಕಲಿಬಹುದು ಅಂತಂದ್ರೆ, ಒಂದು ಲಾರಿಯಿಂದ ಜಿಗಿದು 17 ಕಿಲೋಮೀಟರ್ ರಸ್ತೆಯನ್ನ ನಡೆದು ಉಳಿಸಿಕೊಂಡು ಬಂದಂತ ಆ 7 ನಾಯಿಗಳಿಗೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕೆ ಹೇಳಬೇಕು ಅಂತಂದ್ರೆ, ಈ ಸ್ಟೋರಿಯಿಂದ ನಾವು ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿದ್ರೂ ಕೂಡ ಗೆದ್ದು ಬರ್ಬೋದಲ್ಲ ಅಂತ ಅನ್ನೋದಂಥ ನಿಜವಾದ ಘಟನೆಯನ್ನು ನೋಡಿದ್ರೆ ಇದು ನಮಗೆ ತುಂಬ ಮೆಚ್ಚುಗೆ ಪಡುವಂಥ ವಿಷಯ. ಸೊ ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಹಿರಿಯರು, ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ. ಸೊ ಇದೊಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವೆಲ್ಲವೂ ಹೋಗಿ ತಮ್ಮ ಗ್ರಾಮಕ್ಕೆ ಸೇರಿದ್ವು ಅಂತ ಈ ಒಂದು ಸ್ಟೋರಿ ಗೊತ್ತಾಯಿತು. ಸೊ ಹಾಗಾಗಿ ನಿಮಗೂ ಹೇಳೋಣ ಅಂತ ಇದು ಮಾಡ್ತಾ ಇದ್ದೀನಿ. ಬಟ್ ನಾಯಿಗೋಸ್ಕರ ಮಾಂಸ ತಿನ್ನೋದು ಅದೆಲ್ಲ ಆ ಕಡೆ ಬ್ಯಾನ್ ಇದೆ. ಬಟ್ ಆದರೂ ಕೂಡ ಅವರೆಲ್ಲ ಮಾಡ್ತಾರೆ. ಬ್ಯಾನ್ ಅಂದರೆ ನಮ್ಮಲ್ಲಿ ಹತ್ರ ಬ್ಯಾನ್ ಇದೆ. ಬಟ್ ಅಲ್ಲಿ ಬೇರೆ ದೇಶಗಳೆಲ್ಲ ಧೈರ್ಯವಾಗಿ ಅದನ್ನು ತಿಂತಿರ್ತಾರೆ. ಓಕೆ, ಥ್ಯಾಂಕ್ ಯು.